ಓಂ ನಮಃ ಶಿವಾಯ. ಮೇಷರಾಶಿಯವರೇ, ಇದು ಕೇವಲ ಸಾಧಾರಣ ಜಾತಕದ ಮುನ್ಸೂಚನೆಯಲ್ಲ. ಬರುವ ಮಾರ್ಚ್ 1ರ ಭಾನುವಾರದಿಂದ ಹಿಡಿದು ಮಾರ್ಚ್ 4ರ ಬುಧವಾರದ ತನಕ ನಿಮ್ಮ ಬದುಕಿನಲ್ಲಿ 4 ಅತ್ಯಂತ ಪ್ರಮುಖ ಪರಿವರ್ತನೆಗಳು ಜರುಗಲಿವೆ. ಗ್ರಹಗತಿಗಳ ಸಂಚಾರದ ಪಥ, ಪಂಚಾಂಗದ ವಿಶೇಷ ಸೂಚನೆಗಳು ಹಾಗೂ ನಿಮ್ಮ ಅಧಿಪತಿ ಮಂಗಳನ ತೇಜಸ್ಸು ಇವೆಲ್ಲವೂ ಸಮ್ಮಿಲನಗೊಂಡು ನಿಮ್ಮ ಆತ್ಮವಿಶ್ವಾಸವನ್ನು 100ಕ್ಕೆ 100ರಷ್ಟು ಹೆಚ್ಚಿಸಲಿವೆ. ಮೇಷ ಎಂದರೆ ಉರಿಯುವ ಅಗ್ನಿ. ಅಗ್ನಿ ಎಂದರೆ ಹೊಸ ಪರ್ವದ ಆರಂಭ. ನೀವು ಒಮ್ಮೆ ಕಾರ್ಯಪ್ರವೃತ್ತರಾದರೆ ನಿಮ್ಮನ್ನು ತಡೆಯುವ ಶಕ್ತಿ ಯಾರಿಗೂ ಇರುವುದಿಲ್ಲ. ಆದರೆ ಈ 4 ದಿನಗಳ ಕಾಲಘಟ್ಟದಲ್ಲಿ ನೀವು ಎಸಗುವ ಒಂದು ಪುಟ್ಟ ತಪ್ಪು ಕೂಡ ಮುಂದಿನ 40 ದಿನಗಳ ಕಾಲ ಕೆಟ್ಟ ಪರಿಣಾಮ ಬೀರಬಹುದು. ಅದೇ ರೀತಿ ನೀವು ತೆಗೆದುಕೊಳ್ಳುವ ಒಂದು ಸತ್ಫಲದ ನಿರ್ಧಾರವು ಮುಂಬರುವ 4 ತಿಂಗಳ ಸುದೀರ್ಘ ಯಶಸ್ಸಿಗೆ ನಾಂದಿ ಹಾಡಲಿದೆ. ಅದಕ್ಕಾಗಿಯೇ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿ. ನಡುವೆ ಎಲ್ಲೂ ಗಮನ ಬೇರೆಡೆ ಸೆಳೆಯಬೇಡಿ. ಪ್ರತಿಯೊಂದು ದಿನಾಂಕಕ್ಕೂ ತನ್ನದೇ ಆದ ನಿರ್ದಿಷ್ಟ ಮಾರ್ಗದರ್ಶನಗಳಿವೆ. ಕೊನೆಯ ತನಕ ಆಲಿಸಿದರೆ ಮಾತ್ರ ಸಂಪೂರ್ಣ ಫಲಿತಾಂಶದ ಅರಿವಾಗುತ್ತದೆ. ಈ 4 ದಿನಗಳಲ್ಲಿ ನಿಮಗೆ ಒಂದು ಮಹತ್ವದ ಸುಸಂದರ್ಭ, 2 ಅತಿಮುಖ್ಯವಾದ ಸಂಭಾಷಣೆಗಳು, 3 ಕಠಿಣ ಪರೀಕ್ಷಾ ಸನ್ನಿವೇಶಗಳು ಮತ್ತು 4 ಗೆಲುವಿನ ಸುಳಿವುಗಳು ಲಭಿಸಲಿವೆ. ನೀವು ಮಾನಸಿಕವಾಗಿ ಸಿದ್ಧರಿದ್ದರೆ ವಿಜಯವು ನಿಮ್ಮದಾಗಲಿದೆ. ನಮ್ಮ ಈ ಪವಿತ್ರ ಕುಟುಂಬದ ಸದಸ್ಯರೇ, ಈ ಮಾಹಿತಿಯು ನಿಮಗೆ ಪ್ರಯೋಜನಕಾರಿ ಎನಿಸಿದರೆ ಅದನ್ನು ಮೆಚ್ಚಿ ಮತ್ತು ಇತರರಿಗೂ ಹಂಚಿಕೊಳ್ಳಲು ಮರೆಯದಿರಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ನಿಮ್ಮ ಅಚಲ ಭಕ್ತಿಯೇ ನಿಮಗೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ. ಹೆಚ್ಚಿನ ವಿಳಂಬವಿಲ್ಲದೆ ಮಾರ್ಚ್ 1ರಿಂದ 4ರವರೆಗೆ ಮೇಷರಾಶಿಯ 100ಕ್ಕೆ 100ರಷ್ಟು ನಿಖರವಾದ ಗ್ರಹಗತಿಗಳ ವಿಶ್ಲೇಷಣೆಯನ್ನು ಶುರು ಮಾಡೋಣ. ಓಂ ನಮಃ ಶಿವಾಯ. ಮೇಷರಾಶಿಯವರೇ, ನೀವೊಬ್ಬ ಮಹಾನ್ ಭವಿಷ್ಯದ ನಿರ್ಧಾರಕರು. ನೀವು ಜ್ವಲಿಸುವ ಅಗ್ನಿತತ್ವದ ಚಿಹ್ನೆಯಾಗಿದ್ದು ಸದಾ ಮುಂದೆ ನುಗ್ಗುವ ಪ್ರವೃತ್ತಿಯನ್ನು ಹೊಂದಿದ್ದೀರಿ. ಆದರೆ ಮಾರ್ಚ್ ಮೊದಲ ವಾರದ ಈ 4 ದಿನಗಳು ಸಾಮಾನ್ಯ ದಿನಗಳಲ್ಲ. ಈ 4 ದಿನಗಳಲ್ಲಿ ನೀವು ಮಾಡುವ ನಿರ್ಣಯಗಳು, ನೀವು ಆಡುವ ಮಾತುಗಳು, ನಿಮ್ಮ ಆಂತರಿಕ ಆಲೋಚನೆಗಳು ಮತ್ತು ನಿಮ್ಮ ಪ್ರತಿಯೊಂದು ಕ್ರಿಯೆಗಳು ಇವೆಲ್ಲವೂ ಒಟ್ಟಾಗಿ ಮುಂದಿನ 40 ದಿನಗಳ ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸಲಿವೆ. ಆದ್ದರಿಂದ ನೀವು ಈ ಸಮಯವನ್ನು ಅತ್ಯಂತ ಜಾಗರೂಕತೆಯಿಂದ, ಪೂರ್ಣ ಅರಿವಿನಿಂದ ಮತ್ತು ಆತ್ಮವಿಶ್ವಾಸದಿಂದ ಕಳೆಯುವುದು ಅನಿವಾರ್ಯ. ಮಾರ್ಚ್ 1ರ ಭಾನುವಾರ ನಿಮಗೆ ಗಂಭೀರವಾದ ಆತ್ಮಾವಲೋಕನದ ಅಗತ್ಯವಿದೆ. ಕಳೆದ 30 ದಿನಗಳಲ್ಲಿ ನೀವು ಎಲ್ಲಿ ಪ್ರಮಾದಗಳನ್ನು ಮಾಡಿದ್ದೀರಿ, ಯಾವ ಕೆಲಸಗಳಲ್ಲಿ ವಿಳಂಬವಾಯಿತು ಹಾಗೂ ಎಂತಹ ಸಂದರ್ಭಗಳಲ್ಲಿ ತಾಳ್ಮೆ ಕಳೆದುಕೊಂಡಿದ್ದೀರಿ ಎಂಬುದನ್ನು ನೀವು ಸ್ಮರಿಸಿಕೊಳ್ಳಬೇಕು. ಏಕೆಂದರೆ ಮೇಷರಾಶಿಯವರು ಅತೀವ ವೇಗವಾಗಿ ನಿರ್ಧಾರಗಳನ್ನು ತಳೆಯುತ್ತಾರೆ. ಆ ವೇಗವೇ ನಿಮ್ಮ ಅತಿದೊಡ್ಡ ಶಕ್ತಿಯೂ ಹೌದು ಮತ್ತು ಕೆಲವೊಮ್ಮೆ ದೌರ್ಬಲ್ಯವೂ ಹೌದು. ಇಂದು ನೀವು ನಿಮ್ಮ ಆಂತರಿಕ ಚೈತನ್ಯವನ್ನು ನೆನಪಿಸಿಕೊಳ್ಳಬೇಕು ಮತ್ತು ಭವಿಷ್ಯದ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಬೇಕು. ಮಾರ್ಚ್ 2 ಸೋಮವಾರವು ಅಪ್ಪಟ ಭಾವನೆಗಳಿಗೆ ಸಂಬಂಧಪಟ್ಟ ದಿನವಾಗಿದೆ. ಚಂದ್ರನ ಬಲವಾದ ಪ್ರಭಾವವು ನಿಮ್ಮ ಮನಸ್ಸಿನ ಮೇಲೆ ಕೆಲಸ ಮಾಡಲಿದೆ. ಕುಟುಂಬದ ಸದಸ್ಯರೊಂದಿಗೆ ಸಂವಹನ ನಡೆಸುವಾಗ ನೀವು ನಿಮ್ಮ ಪದಗಳ ಮೇಲೆ ಹತೋಟಿ ಹೊಂದಿರಬೇಕು. ಒಂದು ಕಠಿಣ ಅಥವಾ ಕಟುವಾದ ಮಾತು ಕೇವಲ 4 ದಿನಗಳಲ್ಲ, 4 ತಿಂಗಳ ಕಾಲ ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳಬಹುದು. ಆದ್ದರಿಂದ ಇಂದು ಶಾಂತಿಯುತ ವರ್ತನೆಯೇ ನಿಮಗೆ ರಕ್ಷಣಾ ಕವಚದಂತೆ ಕೆಲಸ ಮಾಡಲಿದೆ. ಮಾರ್ಚ್ 3 ಮಂಗಳವಾರವು ನಿಮಗೆ ಅತ್ಯಂತ ಪ್ರಬಲವಾದ ದಿನವಾಗಿದೆ, ಏಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನ ಪ್ರಭಾವವು ಈ ದಿನ ಹೆಚ್ಚಾಗಿರುತ್ತದೆ. ಇಂದು ನೀವು ಧೈರ್ಯದಿಂದ ಕೈಗೊಳ್ಳುವ ನಿರ್ಧಾರಗಳು 80% ಯಶಸ್ಸನ್ನು ಕಾಣಲಿವೆ. ಯಾವುದೇ ಹೊಸ ಕೆಲಸ, ಉದ್ಯಮ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಆರಂಭಿಸಲು ಇದು ಅತ್ಯಂತ ಶುಭ ದಿನ. ಮಾರ್ಚ್ 4 ಬುಧವಾರವು ನಿಮ್ಮ ಸಂವಹನ ಕಲೆಯ ಶಕ್ತಿಯನ್ನು ತೋರಿಸುವ ದಿನ. ನೀವು ಉಚ್ಚರಿಸುವ ಪ್ರತಿಯೊಂದು ಶಬ್ದಕ್ಕೂ ಇಂದು ವಿಶೇಷ ಮೌಲ್ಯವಿರುತ್ತದೆ. ನೀವು ಮಂಡಿಸುವ ಒಂದು ಸೃಜನಶೀಲ ಕಲ್ಪನೆಯು ನಿಮಗೆ ಹೊಸ ಆರ್ಥಿಕ ಅವಕಾಶವನ್ನು ತಂದುಕೊಡಬಹುದು. ಆದ್ದರಿಂದ ಈ 4 ದಿನಗಳಲ್ಲಿ ನೀವು ಅತೀವ ಎಚ್ಚರಿಕೆಯಿಂದ, ಪೂರ್ಣ ಶಕ್ತಿಯಿಂದ ಮತ್ತು ಧೈರ್ಯದಿಂದ ಮುನ್ನಡೆಯುವುದು ಅಗತ್ಯ. ಈ ಅವಧಿಯಲ್ಲಿ ಮೇಷರಾಶಿಯವರ ಮೇಲೆ 3 ಪ್ರಮುಖ ಗ್ರಹಗಳ ಪ್ರಭಾವವು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಮೊದಲನೆಯದಾಗಿ ಮಂಗಳ ಗ್ರಹದ ಶಕ್ತಿ. ಇದು ನಿಮ್ಮಲ್ಲಿ ಹೊಸ ಉತ್ಸಾಹ ಮತ್ತು ಆಕ್ರಮಣಕಾರಿ ಗುಣವನ್ನು ಹೆಚ್ಚಿಸುತ್ತದೆ. ಎರಡನೆಯದಾಗಿ ಚಂದ್ರನ ಸ್ಥಾನ ಬದಲಾವಣೆ. ಇದು ನಿಮ್ಮ ಭಾವನಾತ್ಮಕ ಜಗತ್ತು ಮತ್ತು ಕುಟುಂಬ ಸಂಬಂಧಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಮೂರನೆಯದಾಗಿ ಬುಧನ ಪ್ರಭಾವ. ಇದು ನಿಮ್ಮ ಸಂವಹನದ ಶೈಲಿ ಮತ್ತು ಮನಸ್ಥಿತಿಯನ್ನು ನಿರ್ಧರಿಸುತ್ತದೆ. ಈ 3 ಗ್ರಹಗಳ ಸಂಯೋಜನೆಯು ನಿಮಗೆ ಒಂದು ರೀತಿಯ ಪರೀಕ್ಷಾ ಅವಧಿಯನ್ನು ನಿರ್ಮಿಸುತ್ತದೆ. ಈ ಕಾಲಘಟ್ಟದಲ್ಲಿ ನೀವು 3 ವಿಷಯಗಳ ಬಗ್ಗೆ ಅತೀವ ಜಾಗರೂಕರಾಗಿರಬೇಕು. ಮೊದಲನೆಯದಾಗಿ ನಿಮ್ಮ ಕೋಪ, ಎರಡನೆಯದಾಗಿ ಆತುರದ ನಿರ್ಧಾರಗಳು ಮತ್ತು ಮೂರನೆಯದಾಗಿ ಅನಗತ್ಯವಾದ ದುಂದುವೆಚ್ಚಗಳು. ನೀವು ಈ 3 ಅಂಶಗಳನ್ನು ಹತೋಟಿಗೆ ತಂದರೆ ನಿಮ್ಮ ಗೆಲುವಿನ ಸಾಧ್ಯತೆ 70ರಿಂದ 90% ಹೆಚ್ಚಾಗುತ್ತದೆ. ಮಾರ್ಚ್ 1ರ ಭಾನುವಾರ
ನಿಮ್ಮ ಮನಸ್ಸಿನಲ್ಲಿ ಒಂದು ಮಹತ್ವದ ಆಲೋಚನೆ ಮೂಡಲಿದೆ. ಅದು ವೃತ್ತಿ ಬದಲಾವಣೆ ಇರಬಹುದು, ವ್ಯವಹಾರದ ವಿಸ್ತರಣೆ ಇರಬಹುದು ಅಥವಾ ವೈಯಕ್ತಿಕ ಬದುಕಿನ ನಿರ್ಧಾರವಾಗಿರಬಹುದು. ಆ ದಿನ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ಸರಿಯಾದ ಯೋಜನೆ ರೂಪಿಸುವುದು ಉತ್ತಮ. ಮಾರ್ಚ್ 2 ಸೋಮವಾರ ನೀವು ಕೌಟುಂಬಿಕ ವಿಚಾರಗಳ ಬಗ್ಗೆ ಆಳವಾದ ಚರ್ಚೆ ನಡೆಸಬೇಕಾದ ಸಂದರ್ಭ ಬರಬಹುದು. ನೀವು ಶಾಂತವಾಗಿ ಪರಿಸ್ಥಿತಿಯನ್ನು ನಿಭಾಯಿಸಿದರೆ ಅರ್ಧದಷ್ಟು ಸಮಸ್ಯೆಗಳು ತಾವಾಗಿಯೇ ಬಗೆಹರಿಯುತ್ತವೆ. ಒಂದು ವೇಳೆ ನೀವು ಸಿಟ್ಟಿನಿಂದ ಪ್ರತಿಕ್ರಿಯಿಸಿದರೆ ಸಮಸ್ಯೆ ಮತ್ತಷ್ಟು ಜಟಿಲವಾಗಬಹುದು. ಮಾರ್ಚ್ 3 ಮಂಗಳವಾರವು ಪೂರ್ಣವಾಗಿ ಕ್ರಿಯಾಶೀಲವಾಗಿರುವ ದಿನ. ನೀವು ಇದುವರೆಗೆ ಯೋಚಿಸಿದ ಕೆಲಸಗಳನ್ನು ಈಗ ಕಾರ್ಯರೂಪಕ್ಕೆ ತರಬೇಕು. ಇಂದು ನೀವು ಆರಂಭಿಸುವ ಕಾರ್ಯವು ಮುಂದಿನ 3 ವಾರಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ತೋರಿಸಲಿದೆ. ಮಾರ್ಚ್ 4 ಬುಧವಾರ ನೀವು ಆಡುವ ಮಾತುಗಳು ಭವಿಷ್ಯಕ್ಕೆ ನಿರ್ಣಾಯಕವಾಗಲಿವೆ. ಯಾವುದೇ ಸಂದರ್ಶನವಿರಲಿ, ಪ್ರೆಸೆಂಟೇಷನ್ ಇರಲಿ ಅಥವಾ ಪ್ರಮುಖ ಫೋನ್ ಕರೆ ಇರಲಿ, ಇವು ನಿಮ್ಮ ಭವಿಷ್ಯದ ಹಾದಿಯನ್ನು ಸುಗಮಗೊಳಿಸಲಿವೆ. ಮೇಷರಾಶಿಯ ಉದ್ಯೋಗಿಗಳಿಗೆ ಈ 4 ದಿನಗಳು ಪ್ರಗತಿಯ ಪಥದಲ್ಲಿ ಮಹತ್ವದ ಹೆಜ್ಜೆಗಳಾಗಿವೆ. ವಿಶೇಷವಾಗಿ ಮಂಗಳವಾರದಂದು ನಿಮ್ಮ ದಕ್ಷತೆಯಿಂದ ಮೇಲಧಿಕಾರಿಗಳ ಗಮನ ಸೆಳೆಯುವಿರಿ. ಹಿಂದೆ ನೀವು ಪಟ್ಟ ಕಠಿಣ ಶ್ರಮಕ್ಕೆ ಈಗ ಮಾನ್ಯತೆ ದೊರೆಯುವ ಲಕ್ಷಣಗಳಿವೆ. ಆದಾಗ್ಯೂ ಸೋಮವಾರದಂದು ಕಚೇರಿಯಲ್ಲಿ ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ನೀವು ತಕ್ಷಣಕ್ಕೆ ಪ್ರತಿಕ್ರಿಯಿಸದೆ ಸಾಧಕ ಬಾಧಕಗಳನ್ನು ಯೋಚಿಸಿ ವ್ಯವಹರಿಸಬೇಕು. ಉದ್ಯಮಿಗಳಿಗೆ 3ನೇ ದಿನ ಹೊಸ ಆರ್ಡರ್ ಅಥವಾ ಲಾಭದಾಯಕ ಒಪ್ಪಂದಗಳು ಸಿಗುವ ಸೂಚನೆಗಳಿವೆ. ಮೊದಲ ದಿನ ಯೋಜಿಸಿ, 2ನೇ ದಿನ ಚರ್ಚಿಸಿ, 3ನೇ ದಿನ ನಿರ್ಧಾರ ಮಾಡಿ ಮತ್ತು 4ನೇ ದಿನ ಅನುಷ್ಠಾನಗೊಳಿಸಿ. ನೀವು ಈ ಕ್ರಮವನ್ನು ಪಾಲಿಸಿದರೆ ನಿಮ್ಮ ಲಾಭದ ಪ್ರಮಾಣ 60ರಿಂದ 80% ಏರಿಕೆಯಾಗಲಿದೆ. ಆರ್ಥಿಕವಾಗಿ ನೋಡುವುದಾದರೆ ಈ 4 ದಿನಗಳಲ್ಲಿ ಆದಾಯದ ಹರಿವು ಸಣ್ಣ ಪ್ರಮಾಣದಲ್ಲಿರುತ್ತದೆ, ಆದರೆ ಅದರ ಜೊತೆಗೆ ವೆಚ್ಚಗಳು ಸಹ ಏರಬಹುದು. ವಿಶೇಷವಾಗಿ ಸೋಮವಾರದಂದು ಅನಿರೀಕ್ಷಿತ ಖರ್ಚುಗಳನ್ನು ನಿಯಂತ್ರಿಸುವುದು ಅಗತ್ಯ. ನೀವು ಹೂಡಿಕೆ ಮಾಡುವ ಉದ್ದೇಶ ಹೊಂದಿದ್ದರೆ ಮಂಗಳವಾರ ಅತಿ ಸೂಕ್ತ ದಿನ. ಸಾಲ ಕೊಡುವ ವಿಚಾರದಲ್ಲಿ ಅಥವಾ ಪಡೆಯುವ ವಿಚಾರದಲ್ಲಿ ತುಸು ಎಚ್ಚರಿಕೆ ಇರಲಿ. ಈ 4 ದಿನಗಳಲ್ಲಿ 3 ಆರ್ಥಿಕ ನಿಯಮಗಳನ್ನು ಪಾಲಿಸಿ. 1. ಕೇವಲ ಅತ್ಯಗತ್ಯ ವಸ್ತುಗಳಿಗೆ ಮಾತ್ರ ಖರ್ಚು ಮಾಡುವುದು. 2. ದೊಡ್ಡ ಆರ್ಥಿಕ ನಿರ್ಧಾರಗಳ ಮೊದಲು ಕನಿಷ್ಠ 2 ಬಾರಿ ಚಿಂತಿಸುವುದು. 3. ನಿಮ್ಮ ಉಳಿತಾಯವನ್ನು ಕನಿಷ್ಠ 10% ಹೆಚ್ಚಿಸಲು ಪ್ರಯತ್ನಿಸುವುದು. ಈ ಅವಧಿಯು ಮೇಷರಾಶಿಯವರ ಪಾಲಿಗೆ ಎಚ್ಚರಿಕೆಯ ಜೊತೆಗೆ ಸಿಗುತ್ತಿರುವ ದೊಡ್ಡ ಅವಕಾಶವಾಗಿದೆ. ನೀವು ಧೈರ್ಯವಂತರು ಮತ್ತು ನಿಮ್ಮಲ್ಲಿ ಅಪ್ರತಿಮ ಶಕ್ತಿಯಿದೆ. ಆದರೆ ಆ ಶಕ್ತಿಯನ್ನು ಸರಿ ದಿಕ್ಕಿನಲ್ಲಿ ಬಳಸಿದರೆ ಮಾತ್ರ ಯಶಸ್ಸು ಸಂಪೂರ್ಣವಾಗಿ ನಿಮ್ಮದಾಗಲಿದೆ. ಈ 4 ದಿನಗಳು ನಿಮ್ಮ ಬದುಕಿನಲ್ಲಿ ಕೇವಲ ಒಂದು ಸಣ್ಣ ತಿರುವು ಮಾತ್ರವಲ್ಲದೆ ಒಂದು ಭವ್ಯವಾದ ಹೊಸ ಆರಂಭವಾಗಬಹುದು. ಮುಂದಿನ ಭಾಗದಲ್ಲಿ ಪ್ರೇಮ ಜೀವನ, ಆರೋಗ್ಯ, ವಿಶೇಷ ಪರಿಹಾರಗಳು ಮತ್ತು ಬದುಕಿನ ಸುವರ್ಣ ನಿಯಮಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಯೋಣ. ಮಾಹಿತಿಯನ್ನು ಪೂರ್ಣವಾಗಿ ಗಮನಿಸಿ. ನಿಮ್ಮ ಏಳಿಗೆಗಾಗಿ ಈ ವಿಶ್ಲೇಷಣೆಯನ್ನು ಕೊನೆಯವರೆಗೂ ಆಲಿಸಿ. ಓಂ ನಮಃ ಶಿವಾಯ. ಮೇಷರಾಶಿಯವರೇ, ನೀವು ಹೊರ ಜಗತ್ತಿನಲ್ಲಿ ಎಷ್ಟು ಧೈರ್ಯಶಾಲಿಯೋ ಮನೆಯ ವಿಷಯದಲ್ಲೂ ಅಷ್ಟೇ ಆತ್ಮವಿಶ್ವಾಸವನ್ನು ಹೊಂದಿದ್ದೀರಿ. ಮಾರ್ಚ್ 1ರಿಂದ 4 ಕೌಟುಂಬಿಕ ಸಂಬಂಧಗಳು ನಿಮ್ಮ ಬದುಕಿನಲ್ಲಿ ಪ್ರಮುಖ ಪಾತ್ರ ವಹಿಸಲಿವೆ. ವಿಶೇಷವಾಗಿ ಸೋಮವಾರ ಚಂದ್ರನ ಪ್ರಭಾವದಿಂದಾಗಿ ಭಾವನೆಗಳು ಉತ್ತುಂಗದಲ್ಲಿರುತ್ತವೆ. ನೀವು ಸಾಮಾನ್ಯವಾಗಿ ಎಲ್ಲರ ಬಗ್ಗೆ ಕಾಳಜಿ ವಹಿಸುವವರೇ ಆದರೂ ಆ ದಿನ ಸಣ್ಣ ವಿಚಾರಗಳು ದೊಡ್ಡದಾಗಿ ಕಾಣಿಸಬಹುದು. ಈ 4 ದಿನಗಳಲ್ಲಿ 3 ಸೂತ್ರಗಳನ್ನು ನೆನಪಿಡಿ. ಮೊದಲನೆಯದು ಪರರ ಮಾತನ್ನು ಕೇಳಿಸಿಕೊಳ್ಳುವುದು, 2ನೇಯದು ಅತೀವ ತಾಳ್ಮೆ, 3ನೇಯದು ಮೃದುವಾದ ನಡವಳಿಕೆ. ಮಾತನಾಡುವ ಮೊದಲು 1 ಕ್ಷಣ ವಿವೇಚಿಸಿದರೆ ಅರ್ಧದಷ್ಟು ಸಮಸ್ಯೆಗಳು ಅಂತ್ಯಗೊಳ್ಳುತ್ತವೆ. ಸೋಮವಾರದಂದು ಕುಟುಂಬದಲ್ಲಿ ಹಣಕಾಸು ಅಥವಾ ಆಸ್ತಿಯ ಬಗ್ಗೆ ಚರ್ಚೆ ನಡೆಯಬಹುದು. ಅಲ್ಲಿ ನಾಯಕತ್ವ ವಹಿಸಿ, ಆದರೆ ಅಹಂಕಾರವನ್ನಲ್ಲ. ಪ್ರೀತಿಯ ವಿಷಯದಲ್ಲಿ ಈ 4 ದಿನಗಳು ಏರುಪೇರಿನಿಂದ ಕೂಡಿರುತ್ತವೆ. ಮೊದಲ ಮತ್ತು 3ನೇ ದಿನಗಳು ಸಂಬಂಧವನ್ನು ಗಟ್ಟಿಗೊಳಿಸಿದರೆ 2ನೇ ದಿನ ಸಣ್ಣಪುಟ್ಟ ಅಸಮಾಧಾನಗಳು ಬರಬಹುದು. ಆದರೆ 4ನೇ ದಿನ ಮತ್ತೆ ಎಲ್ಲವೂ ಸುಗಮವಾಗಲಿದೆ. ನಿಮ್ಮ ಸಂಗಾತಿಯ ಮನಸ್ಸನ್ನು ಅರ್ಥಮಾಡಿಕೊಳ್ಳಲು ಶ್ರಮಿಸಿದರೆ ಸಂಬಂಧವು 80% ಬಲವಾಗುತ್ತದೆ. ಒಂದು ಪುಟ್ಟ ಸಂದೇಶ ಅಥವಾ ಪ್ರಾಮಾಣಿಕ ಮಾತು ಈ ದಿನಗಳಲ್ಲಿ ಪ್ರೀತಿಯನ್ನು ಉಳಿಸಿಕೊಳ್ಳುವ ಗುಟ್ಟಾಗಿದೆ. ವಿವಾಹಿತ ಮೇಷರಾಶಿಯವರಿಗೆ ಮಂಗಳವಾರ ಅತ್ಯಂತ ಮಹತ್ವದ ದಿನ. ಅಂದು ನೀವು ಭವಿಷ್ಯದ ಬಗ್ಗೆ ಒಟ್ಟಾಗಿ ನಿರ್ಧಾರ ತಳೆಯಬಹುದು. ಸಂಗಾತಿಯ ಅಭಿಪ್ರಾಯಕ್ಕೆ ಗೌರವ ನೀಡಿದರೆ ಗೃಹಶಾಂತಿ ನೆಲೆಸಲಿದೆ. ಬುಧವಾರದಂದು ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುವ ಮೂಲಕ ಹಳೆಯ ಕಹಿ ಘಟನೆಗಳನ್ನು ಮರೆಯಲು ಸಾಧ್ಯವಾಗುತ್ತದೆ. ವೃತ್ತಿಪರ ಬದುಕಿನಲ್ಲಿ ಈ 4 ದಿನಗಳು ಒಂದು ದೊಡ್ಡ ತಿರುವು ನೀಡಲಿವೆ. ವಿಶೇಷವಾಗಿ ಮಂಗಳವಾರ ನಿಮ್ಮ ಶಕ್ತಿಯು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಲಿದೆ. ಹಿಂದೆ ಮಾಡಿದ ಕೆಲಸಕ್ಕೆ ಈಗ ಫಲ ಸಿಗಲಿದೆ. ವ್ಯಾಪಾರ ಪಾಲುದಾರರು ನಿಮ್ಮ ಕೌಶಲವನ್ನು ಮೆಚ್ಚುವರು. ಮೊದಲ ದಿನ ಭಾನುವಾರ ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಬರೆದಿಡಿ. ಇದರಿಂದ ಮುಂದಿನ 30 ದಿನಗಳ ಕಾಲ ನಿಮ್ಮ ಹಾದಿ ಸುಗಮವಾಗಲಿದೆ.
ಸೋಮವಾರ ಕಚೇರಿಯಲ್ಲಿ ಅನ್ಯೋನ್ಯತೆಯ ಕೊರತೆ ಉಂಟಾಗದಂತೆ ನೋಡಿಕೊಳ್ಳಿ. ಸತ್ಯಾಸತ್ಯತೆ ತಿಳಿಯದೆ ಯಾರ ಮೇಲೂ ಸಿಟ್ಟಾಗಬೇಡಿ. ಮಂಗಳವಾರ ಹೊಸ ಉದ್ಯೋಗದ ಸಂದರ್ಶನವಿದ್ದರೆ ನಿಮಗೆ ಜಯ ಸಿಗುವ ಸಾಧ್ಯತೆ ಹೆಚ್ಚಿದೆ. ವ್ಯಾಪಾರಸ್ಥರಿಗೆ ಹೊಸ ಗಿರಾಕಿಗಳು ಅಥವಾ ಹೊಸ ಲಾಭದಾಯಕ ಒಪ್ಪಂದಗಳು ದೊರೆಯಲಿವೆ. ನಿಮ್ಮ ನಿರ್ಧಾರಗಳು 70-90% ನಿಮಗೆ ಪೂರಕವಾಗಿರಲಿವೆ. ಆದರೆ ಆತುರಬೇಡ. ವೇಗ ನಿಮ್ಮ ಬಲವಾದರೂ ಆಲೋಚನೆ ನಿಮ್ಮ ರಕ್ಷಾಕವಚ. ಬುಧವಾರದ ಸಂವಹನವು ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸಲಿದೆ. ನೀವು ಕಳುಹಿಸುವ ಇಮೇಲ್ ಅಥವಾ ಮಾಡುವ ಫೋನ್ ಕರೆ ನಿಮ್ಮ ಇಮೇಜನ್ನು ಬದಲಿಸಬಹುದು. ಈ 4 ದಿನಗಳಲ್ಲಿ 3 ನಿಯಮಗಳನ್ನು ಪಾಲಿಸಿ. 1 ಸಮಯ ಪ್ರಜ್ಞೆ, 2 ಶಬ್ದಗಳ ಹತೋಟಿ, 3 ಯೋಜನಾಬದ್ಧ ಕೆಲಸ. ಇದರಿಂದ ಯಶಸ್ಸು ನಿಮ್ಮ ಪಾಲಿಗೆ ಖಚಿತವಾಗಲಿದೆ. ಹಣಕಾಸಿನ ಹರಿವು ಈ 4 ದಿನಗಳಲ್ಲಿ ಸಂಪೂರ್ಣ ನಿಲ್ಲುವುದಿಲ್ಲವಾದರೂ ಮಿತವ್ಯಯದ ಅಗತ್ಯವಿದೆ. ಮೊದಲ ಮತ್ತು 3ನೇ ದಿನ ಲಾಭದ ಲಕ್ಷಣಗಳಿವೆ. ಆದರೆ ಸೋಮವಾರ ವೆಚ್ಚದ ಬಗ್ಗೆ ಜಾಗರೂಕತೆ ಇರಲಿ. ಸಾಲದ ವ್ಯವಹಾರ, ದೊಡ್ಡ ಹೂಡಿಕೆ ಮತ್ತು ಅನಗತ್ಯ ಶಾಪಿಂಗ್ ಈ 3 ವಿಷಯಗಳಲ್ಲಿ ಮಂಗಳವಾರ ಎಚ್ಚರಿಕೆ ಇರಲಿ. ಆದಾಯದ ಕನಿಷ್ಠ 10% ಉಳಿಸಿದರೆ ಮುಂದಿನ 3 ತಿಂಗಳು ಆರ್ಥಿಕ ಭದ್ರತೆ ಇರುತ್ತದೆ. ಈ 4 ದಿನಗಳಲ್ಲಿ 30% ಖರ್ಚು ಕಡಿಮೆ ಮಾಡಿದರೆ ತಿಂಗಳ ಅಂತ್ಯ ಸುಗಮವಾಗಿರುತ್ತದೆ. ಬುಧವಾರ ಮಾಡುವ ಹಣಕಾಸು ಯೋಜನೆ ಮುಂದಿನ 6 ತಿಂಗಳಿಗೆ ಅನುಕೂಲವಾಗಲಿದೆ. ಗಳಿಸುವುದಕ್ಕಿಂತ ಉಳಿಸಿಕೊಳ್ಳುವುದು ಈ ದಿನಗಳ ಮುಖ್ಯ ಪಾಠವಾಗಿದೆ. ಈ 4 ದಿನಗಳು ನಿಮಗೆ ಸಿಕ್ಕಿರುವ ಎಚ್ಚರಿಕೆಯ ಜೊತೆಗಿನ ಅವಕಾಶ. ಜಾಗರೂಕರಾಗಿದ್ದರೆ ಯಶಸ್ಸಿನ ಪ್ರಮಾಣ 80% ಏರುತ್ತದೆ. ಆತುರಪಟ್ಟರೆ ಸಣ್ಣ ಅಡೆತಡೆಗಳು ಬರಬಹುದು. ಆದ್ದರಿಂದ ಧೈರ್ಯದಿಂದ ಹೆಜ್ಜೆಯಿಡಿ. ನಿಮ್ಮೊಳಗಿನ ಬೆಂಕಿ ಸರಿಯಾದ ದಿಕ್ಕಿನಲ್ಲಿ ಪ್ರಜ್ವಲಿಸಿದರೆ ಕತ್ತಲೆ ಮರೆಯಾಗುವುದು ಖಚಿತ. ನೀವು ತಯಾರಾಗಿದ್ದರೆ ಈ 4 ದಿನಗಳು ನಿಮ್ಮ ಬಾಳಿನ ಹೊಸ ಅಧ್ಯಾಯವಾಗಲಿದೆ. ಮೇಷರಾಶಿಯವರೇ, ನೀವು ಸ್ವಾಭಾವಿಕವಾಗಿಯೇ ಶಕ್ತಿವಂತರು. ನಿಮ್ಮಲ್ಲಿ ಅಗ್ನಿತತ್ವವಿರುವುದರಿಂದ ಉತ್ಸಾಹ ನಿಮ್ಮ ಜೊತೆಗೇ ಇರುತ್ತದೆ. ಆದರೆ ಈ 4 ದಿನಗಳಲ್ಲಿ ನಿಮ್ಮ ಶಕ್ತಿಯ ಬಳಕೆಯು ನಿಮ್ಮ ಆರೋಗ್ಯವನ್ನು ನಿರ್ಧರಿಸಲಿದೆ. ಭಾನುವಾರ ಮಾನಸಿಕ ಶಾಂತಿಗೆ ಆದ್ಯತೆ ನೀಡಿ. ಕಳೆದ ದಿನಗಳ ಒತ್ತಡ ನಿವಾರಿಸಲು ಕನಿಷ್ಠ 20 ನಿಮಿಷ ಧ್ಯಾನ ಅಥವಾ ನಡಿಗೆ ಮಾಡಿ. ಇದರಿಂದ ದೇಹ ಹಗುರವಾಗುತ್ತದೆ. ಕನಿಷ್ಠ 3 ಲೀಟರ್ ನೀರು ಕುಡಿಯುವುದರಿಂದ ಆಯಾಸ ತಡೆಯಬಹುದು. ಸೋಮವಾರದ ಭಾವನಾತ್ಮಕ ಒತ್ತಡವು ತಲೆನೋವು ಅಥವಾ ನಿದ್ರಾಹೀನತೆಗೆ ಕಾರಣವಾಗಬಹುದು. ಕೋಪ ನಿಯಂತ್ರಿಸದಿದ್ದರೆ ರಕ್ತದೊತ್ತಡ ಹೆಚ್ಚಬಹುದು. ಖಾರ ಹಾಗೂ ಮಸಾಲೆಯುಕ್ತ ಆಹಾರ 30% ಕಡಿಮೆ ಮಾಡಿ. ಹಾಲು ಮತ್ತು ಹಣ್ಣುಗಳ ಸೇವನೆ ಹೆಚ್ಚಿಸಿ. ಮಂಗಳವಾರ ನಿಮ್ಮ ಚೈತನ್ಯ ಹೆಚ್ಚಾಗಿರುತ್ತದೆ. ಆದರೆ ಅತಿಯಾದ ಶ್ರಮ ಬೇಡ. ವ್ಯಾಯಾಮ ಮಾಡುವಾಗ ಮಿತಿಯಿರಲಿ. ವಿಶೇಷವಾಗಿ ಮೊಣಕಾಲು ಮತ್ತು ಕಣ್ಣುಗಳ ಬಗ್ಗೆ ಕಾಳಜಿ ವಹಿಸಿ. ಬುಧವಾರದಂದು ನಿಮ್ಮ ಆರೋಗ್ಯದ ಬಗ್ಗೆ ಒಂದು ದೃಢ ನಿರ್ಧಾರ ತಳೆಯಿರಿ. ಕೆಟ್ಟ ಹವ್ಯಾಸಗಳನ್ನು ಬಿಡಲು ಮತ್ತು ನಿದ್ರೆಯ ಕ್ರಮ ಸುಧಾರಿಸಲು ಇದು ಒಳ್ಳೆಯ ಸಮಯ. ಈ 4 ದಿನಗಳಲ್ಲಿ 3 ಆರೋಗ್ಯ ನಿಯಮಗಳನ್ನು ಪಾಲಿಸಿ. 1 ಸರಿಯಾದ ನಿದ್ರೆ, 2 ಪೌಷ್ಟಿಕ ಆಹಾರ, 3 ಮಾನಸಿಕ ಪ್ರಶಾಂತತೆ. ಇದರಿಂದ ನಿಮ್ಮ ಕೆಲಸದ ಸಾಮರ್ಥ್ಯ ದ್ವಿಗುಣವಾಗುತ್ತದೆ. ಈ 4 ದಿನಗಳು ಕೇವಲ ಸಣ್ಣ ಬದಲಾವಣೆಯಲ್ಲ, ಇದು ನಿಮ್ಮ ಬದುಕಿನ ದಿಕ್ಸೂಚಿ. ಮಾರ್ಚ್ 1ರಿಂದ 4ರವರೆಗೆ ನೀವು ಕಲಿಯುವ ಪಾಠಗಳು ಒಂದು ದೊಡ್ಡ ಅವಕಾಶ. ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡರೆ ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ಮಾತು ಮೃದುವಾಗಿದ್ದರೆ ಸಂಬಂಧಗಳು ಗಟ್ಟಿಯಾಗುತ್ತವೆ. ಕೋಪ ನಿಯಂತ್ರಿಸಿದರೆ ಸಮಸ್ಯೆಗಳು ಮಾಯವಾಗುತ್ತವೆ. ಧೈರ್ಯದಿಂದ ಮುನ್ನಡೆದರೆ ಯಶಸ್ಸಿನ ಬಾಗಿಲು ತೆರೆಯುತ್ತದೆ. ಮಾರ್ಚ್ 1 ನಿಮಗೆ ಆತ್ಮಾವಲೋಕನ ಕಲಿಸಿದರೆ, ಮಾರ್ಚ್ 2 ಸಂಯಮವನ್ನು, ಮಾರ್ಚ್ 3 ಕಾರ್ಯತತ್ಪರತೆಯನ್ನು ಮತ್ತು ಮಾರ್ಚ್ 4 ಸಂವಹನದ ಬೆಲೆಯನ್ನು ಕಲಿಸಿತು. ಈ 4 ಪಾಠಗಳು ಸದಾ ನಿಮ್ಮ ನೆನಪಿನಲ್ಲಿರಲಿ. ರಾಶಿಚಕ್ರದ ಮೊದಲ ರಾಶಿಯಾದ ನೀವು ಎಲ್ಲರಿಗೂ ಮಾದರಿಯಾಗಬೇಕು. ನಿಮ್ಮೊಳಗಿನ ಅಗ್ನಿ ನಿಮ್ಮನ್ನು ಪ್ರಕಾಶಿಸುವಂತೆ ಮಾಡಲಿ, ಸುಡುವಂತಲ್ಲ. ಅದಕ್ಕಾಗಿಯೇ ಈ ಸುವರ್ಣ ನಿಯಮಗಳನ್ನು ಪಾಲಿಸಿ. ಈ ವಿಶ್ಲೇಷಣೆಯನ್ನು ಸಂಪೂರ್ಣವಾಗಿ ಆಲಿಸಿದ ನಿಮಗೆ ಹೃತ್ಪೂರ್ವಕ ವಂದನೆಗಳು. ನಿಮ್ಮ ಬದುಕನ್ನು ಸುಧಾರಿಸುವ ದೃಢ ಸಂಕಲ್ಪವೇ ಯಶಸ್ಸಿನ ಮೊದಲ ಮೆಟ್ಟಿಲು. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಮತ್ತು ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ನಿಮ್ಮ ಒಂದು ಚಂದಾದಾರಿಕೆ ನಮ್ಮ ಈ ಜ್ಯೋತಿಷ್ಯ ಕುಟುಂಬವನ್ನು ಬಲಪಡಿಸುತ್ತದೆ. ನಿಖರವಾದ ಫಲಿತಾಂಶಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ದೈವಿಕ ಅನುಗ್ರಹ ಸದಾ ನಿಮ್ಮೊಂದಿಗೆ ಇರಲಿ. ಓಂ ನಮಃ ಶಿವಾಯ.